ಎಲ್ಲ ಫಿಲಮಲ್ಲೂ ಲವ್ ಫೈನ್ ಮಾಡ್ಕೊಳ್ತಾ ಇರ್ತೀರಾ, ಬಟ್ ಪರ್ಸನಲ್ ಲವ್ ಸಕ್ಸಸ್ ಆಗಿದೆ. ಅದೇ ಸಕ್ಸಸ್ಫುಲ್ ಥಿಯರಿ. ಹೇಗಾಯ್ತು? ಗಣೇಶ್, ಈಗ ನಿಮ್ಮ ಹೆಂಡತಿ ಬಿಜೆಪಿ ಏನ್ ಸರ್ ಹೊಡಿಯಕ್ಕೆ ಬಂದ್ರೆ ಹೇಳಿ ಸರ್. ನಿಮ್ಮ ಏಕೈಕ ಪತ್ನಿ ಶಿಲ್ಪಾ ಅವರು ಬಿಜೆಪಿ ಲೀಡ್ರು. ಸೊ ನೀವು ಬಿಜೆಪಿ ಲೀಡರ್ ಫಾಲೋ ಮಾಡ್ತೀರಾ ಅಥವಾ ಬೇರೆ ಪಾರ್ಟಿ ಫಾಲೋ ಮಾಡ್ತೀರಾ? ನಾನು ಯಾವಾಗಲೂ ಯೋಚನೆ ಮಾಡೋದು ಸರ್, ಒಬ್ಬೊಬ್ಬರದ್ದೇ ಅದೇ ಐಡೆಂಟಿಟಿ ಎಲ್ಲರಿಗೂ ಇರಬೇಕು ಅಂತ. ಮದುವೆ ಆಗಿದ ತಕ್ಷಣ ಅವ್ರು ನಾವು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅಂತ ಏನಿಲ್ಲ. ಅವ್ರವ್ರ ಫ್ರೀಡಮ್ ಅವ್ರವ್ರಿಗೆ ಇರಬೇಕು ಅನ್ನೋದು ನಾನು ಯಾವಾಗಲೂ ಅದನ್ನೇ ಚಿಕ್ಕ ಹುಡುಗನಿಂದ ಮಾಡ್ಕೊಂಬಂದಿದ್ದೀನಿ, ಅದನ್ನೇ ಪಾಲಿಸ್ತಾ ಇದ್ದೀನಿ. ಆ್ಯಂಡ್ ಶಿಲ್ಪಾ, ಆಕೆಗೆ ಪೊಲಿಟಿಕ್ಸ್ ಇಷ್ಟ, ಅವ್ರು ಹೋದರು. ಐ ಆಮ್ ಫಾರ್ ಫ್ರಮ್ ಪೊಲಿಟಿಕ್ಸ್. ನಾನು ಪೊಲಿಟಿಕ್ಸಲ್ಲಿ ಇಲ್ಲ, ನಾನು ದೂರ ಆದ್ರಿಂದ. ಸೊ ಅವರೇ ನಿಮ್ಗೆ ಡಿಕ್ಟೇಟ್ ಮಾಡ್ತಾರೆ, ನೀವು ಡಿಕ್ಟೇಟ್ ಮಾಡ್ತೀರಾ? ಈಗ ನಾನು ಡಿಕ್ಟೇಟ್ ಮಾಡ್ತೀನಿ ಮನೆಯಲ್ಲಿ ಅಂದರೆ ತಪ್ಪಾಗ್ಬಿಡುತ್ತೆ. ಎಲ್ಲರ ಮನೆ ದೋಸೆ ತೂತೆ. ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಸೂಪರ್ ಸ್ಟಾರ್ ಆಗಿರಲಿ, ಯಾರೇ ಆಗಿರಲಿ ಸರ್, ಮನೆಯಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅಂತ. ಏನು ಸರ್, ಸಮಾಧಾನ ಆಯಿತು ಅನ್ನೋದು. ಗಣೇಶ್, ಇಷ್ಟೊತ್ತು ಬಹಳ ಸರಾಗವಾಗಿ ಮಾತಾಡ್ತಿದ್ರಿ, ಈಗ ನೋಡಿದ್ರೆ ಬಹಳ ಅಳ್ದು ತೂಗಿ ಮಾತಾಡ್ತಿದ್ರಿ. ಯಾವ ವಿಷಯ ಸರ್? ಡಿಕ್ಟೇಟ್ ಮಾಡೋ ವಿಷಯ. ನೋ, ಸಿನಿಮಾ ಅಂತ ಬಂದಾಗ ಇಟ್ಸ್ ಮೈ ಪ್ರೊಫೆಷನ್. ಶಿಲ್ಪ ಅಂತ ಬಂದಾಗ ಅದು ನನ್ನ ಪರ್ಸ್ನಲ್. ಸೊ ಏನು ಮಾತಾಡ್ತೀನಿ ಅದು ರೆಕಾರ್ಡ್ ಆಗುತ್ತೆ, ರೆಕಾರ್ಡ್ ಹೋಗುತ್ತೆ. ಪರ್ಸ್ನಲ್, ಈಗ ಪರ್ಸ್ನಲಿ ನಾವು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅದು ಭಾಳ ಆ ಸ್ಟೇಟ್ಮೆಂಟಲ್ಲಿ ಕ್ಲಾರಿಟಿ ಇರಬೇಕು, ಜೊತೆಲಿ ಅದು ರಾಂಗು ಕೂಡ ಆಗಬಾರ್ದು. ಆ್ಯಂಡ್ ಮನಸ್ಸಿಂದ ಮಾತಾಡಬೇಕು ಅಂತ ಮಾತಾಡೋದು. ಫಿಲ್ಮ್ ಪಬ್ಲಿಸಿಟಿ ಅಂತ ಬಂದಾಗ ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಪ್ರೊಫೆಷನ್ ಏನು ಕಲರ್ಫುಲ್ ಆಗಿದೆಯೋ ಸಿನಿಮಾ ಅನ್ನೋದು, ಆ ಇಂಟರ್ವ್ಯೂನು ಅಷ್ಟೇ ಕಲರ್ಫುಲ್ಲಾಗಿ ಆನ್ಸರ್ ಕೊಡ್ತಾ ಇರ್ತೀನಿ. ಆ್ಯಕ್ಚುಲಿ ನಾನು ಮನೇಲಿ ಸೇಮ್ ನನ್ನ ಚಿಕ್ಕವಳಿಂದ ಹೆಂಗಿದ್ನೋ ಅಷ್ಟೇ ತುಂಟಾಟ, ಅಷ್ಟೇ ಏನೋ ತುಂಬ ಡಾಮಿನೇಟಿಂಗ್. ಆ್ಯಕ್ಚುಲಿ ನಾನು ಮನೇಲಿ ಹೇಳಬೇಕು ಅಂದರೆ ನನಗೇನು ಬೇಕೋ ಅದು ಮಾಡ್ಬೇಕು ನಮ್ಮ ಅಪ್ಪ ಅಮ್ಮ. ಸೊ ಆಚೆ ಬಂದಾಗ ಡೆಫಿನೆಟ್ಲಿ ಅದು ಸ್ವಲ್ಪ ನಾನು ಬೇರೆಯವ್ರ ಜೊತೆ ಇಂಟರ್ಯಾಕ್ಷನು ಮತ್ತು ಕಮ್ಯುನಿಕೇಷನಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಮಾತಾಡೋದು ಸ್ವಲ್ಪ ಜಾಸ್ತಿ ಇರಬೇಕು. ಬಿಕಾಸ್ ನಾನು ಡಾಮಿನೇಟ್ ಮಾಡೋಕ್ಕಾಗಲ್ಲ ಎಲ್ಲೋದ್ರೂ. ನಮ್ಮನೇಲಿ ಮಾತ್ರ ನಾನು ಮಾಡ್ಬೋದು. ಸೊ ಡೆಫಿನೆಟಾಗಿ ಅದು ಚೇಂಜಸ್ ಇದ್ದೇ ಇರುತ್ತೆ. ಆ್ಯಸ್ ಅನ್ ಆ್ಯಕ್ಟರ್ ನಿಮಗೆ ಒಂದು ಫ್ಯಾಮಿಲಿ ಅಂತಿದೆ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತಿದೆ. ಸೊ ನನ್ನ ಪ್ರಶ್ನೆ ಏನಂದರೆ, ನೀವು ಒಂದು ಯಾವುದಾದ್ರೂ ಒಂದು ರೋಲ್ ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಆ ಫೆನಾಮಿನ ಇಟ್ಕೊಂಡು ಒಪ್ಕೋತೀರಾ? ಆ್ಯಂಡ್ ಸೇಮ್ ಪ್ರಶ್ನೆ ನಿಮಗೂ ಕೂಡ, ಒಬ್ಬ ಆ್ಯಕ್ಟರ್ಗೆ ಆ ಇಮೇಜ್ ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಅನಲೈಸ್ ಮಾಡಿ, ಅವ್ರಿಗೆ ಈ ರೋಲ್ ಕೊಟ್ಟರೆ ಸೆಟ್ ಆಗುತ್ತಾ, ಇದೆಲ್ಲ ಅನಲೈಸ್ ಮಾಡಿ ಆ ಇಮೇಜ್ನ ಕ್ರಿಯೇಟ್ ಮಾಡ್ತೀರಾ? ಡೆಫಿನೆಟ್ಲಿ. ಯಾಕಂದರೆ ನಾವು ಫಸ್ಟ್ ಸಿನಿಮಾಯಿಂದ ನಮ್ಮದೊಂದು ಆಡಿಯನ್ಸ್ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸು ಮತ್ತು ಕಾಲೇಜ್ ಸ್ಟೂಡೆಂಟ್ಸು. ಸೊ ಏನೋ ಮಾಡೋಕ್ಕೋಗಿ ಅವ್ರನ್ನ ಕಳ್ಕೊಡೋಕೆ ನಮ್ಗೆ ದೇವರಾಣೆಗೂ ಇಷ್ಟ ಇಲ್ಲ. ಫಸ್ಟ್ ಸಿನಿಮಾಯಿಂದ ಅದೇ ಕ್ಲೀನ್. ಯಾಕಂದರೆ ನಾನು ಮಾಡಿರೋ 6 ಸಿನಿಮಾನು ಯು ಸರ್ಟಿಫಿಕೇಟ್ ಸಿಕ್ಕಿರೋ ಸಿನಿಮಾಗಳು. ಸೊ ಈ ಸಿನಿಮಾಲೂ ಅಷ್ಟೇ, ನಿಮಗೆ ಇವತ್ತಿನ ಜಸ್ಟ್ ಡೈಲಾಗ್ಸಲ್ಲಿ ಇವತ್ತಿನ ಯೂತ್ ಅದನ್ನು ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಬಟ್ ತುಂಬ ಫ್ಯಾಮಿಲಿ ಎಮೋಷನ್ಸ್ ಆಗ್ಬೋದು, ಒಂದು ಪರ್ಸ್ನಲ್ ಎಮೋಷನ್ಸ್, ಒಂದು ಹೀರೋ ಈ ಕ್ಯಾರೆಕ್ಟರ್ ಪರ್ಸ್ನಲ್ ಎಮೋಷನ್ಸ್, ಒಂದು ಹುಡುಗಿಯಿಂದ ಹೆಂಗೆ ಚೇಂಜ್ ಆಗ್ತಾನೆ, ಅಂಥ ಕ್ಯಾರೆಕ್ಟರ್ ಇದ್ದವನು ಹಿಂಗೆ ಆಗ್ತಾನೆ ಅನ್ನೋದು ತುಂಬ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ನಾನು ಯಾವುದೇ ಸಿನಿಮಾ ಸೈನ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನನಗಿಷ್ಟ ಆಗುತ್ತಾ ಅಂತ ನೋಡ್ತೀನಿ ಮೇಡಮ್. ಈಗ ನಾನೇ ನನ್ನ ಸಿನಿಮಾ ನೋಡೋಕ್ಕಾಗಲಿಲ್ಲ ಅಂದರೆ, ನನಗೆ ಇಷ್ಟ ಆಗ್ತಿಲ್ಲ ಆ ಸೀನ್ ಮಾಡಬೇಕಾದ್ರೆ ಅಂದರೆ, ಅದು ಜನ ನೋಡಬೇಕು ಅಂತ ಏನಿಲ್ಲ. ಸೊ ಅದನ್ನ ನೋಡಿಕೊಂಡೇ ಮಾಡ್ತೀನಿ. ಸಿನಿಮಾ ಇಷ್ಟ ಆಗಿರುತ್ತೆ, ಕತೆ ಇಷ್ಟ ಆಗಿರುತ್ತೆ, ನೀವು ಅದನ್ನು ಮುಂದುವರಿಬೇಕು ಗೊತ್ತಿರ್ತೀರಾ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆ ಚಿತ್ರ ಒಪ್ಕೊಳ್ದೇ ಇರೋ ಹಾಗೆ ಮಾಡೋವಂಥ ಸನ್ನಿವೇಶಗಳಾಗಿದೆ? ಆ ಥರ ಏನಾಗಿಲ್ಲ ನನಗಿನ್ನು, ಆ ಥರ ಏನಾಗಿಲ್ಲ. ಆ್ಯಂಡ್ ಆ ಥರ ಸಬ್ಜೆಕ್ಟ್ಸು ನನ್ನ ಹತ್ರ ಏನು ಫ್ಯಾಮಿಲಿ ನೋಡದೇ ಇರೋಂಥ ಸಬ್ಜೆಕ್ಟ್ಸ್ ಏನು ನನ್ನ ಹತ್ರ ಬರಬೇಕಾದ್ರೆ ಬರ್ತಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸರ್ ಅಂತ. ನೀವು ಯು ಆರ್ ಮೋರ್ ಆರ್ ಲೆಸ್ ಎ ಮ್ಯೂಟ್ ಸ್ಪೆಕ್ಟೇಟರ್. ದಿಸ್ ರಿಫ್ಲೆಕ್ಟ್ಸ್ ಕನ್ನಡ ಸಿನಿಮಾ ಅಂತ ಅಂದ್ಕೊಳ್ತೀವಿ. ಹೀರೋಯಿನ್ ಪಾತ್ರ ಅಲ್ಲಿ ಏನಂದರೆ, ಈಗ ಹಾಡಿನಲ್ಲಿ ಬಂತು ನನ್ನ ಹುಡುಗಿ ಸೋಡಾ ಅಂತ, ಈ ಥರದ ಇಮೇಜರಿ ಇಟ್ಕೊಂಡೇ ಹೀರೋಯಿನ್ ಕ್ಯಾರೆಕ್ಟರ್ಗಳು ಡಿಸೈನ್ ಆಗ್ತಾ ಹೋಗ್ತವೆ. ಆರ್ ಯು ಕಂಫರ್ಟಬಲ್ ವಿತ್ ಇಟ್? ಇಟ್ಸ್ ಆಲ್ ಹೀರೋ ಡಾಮಿನೇಟೆಡ್ ಇಂಡಸ್ಟ್ರಿ ಅಂತ. ಇದು ಗಣೇಶ್ ಸಿನಿಮಾ ಅಂದರೆ ಅದು ಗಣೇಶ್ದೇ ಸಿನಿಮಾ. ಗೀತಾ ಜೊತೆ ಗಣೇಶ್ ಹೋಗೋ ಥರದ ಕ್ಯಾರೆಕ್ಟರ್ಗಳು ಕಮ್ಮಿ ಏನೋ ಅಂತ. ಆರ್ ಯು ಕಂಫರ್ಟಬಲ್ ವಿತ್ ದಿಸ್? ಆ್ಯಕ್ಚುಲಿ ಇದು ನಿಮ್ಮೊಬ್ಬರಿಗೆ ಅಂತಲ್ಲ, ಎಲ್ಲ ಇಂಡಸ್ಟ್ರಿಯ ಎಲ್ಲ ಹೀರೋಯಿನ್ಸ್ಗೂ ಈ ಥರದೊಂದಿದು ಡೆಫಿನೆಟ್ಲಿ. ಆ್ಯಕ್ಚುಲಿ ನಾನು ಇದು ಹೇಳಬೇಕೋ ಹೇಳಬಾರ್ದೋ ನನಗೆ ಗೊತ್ತಿಲ್ಲ. ಬಟ್ ನಾನು ಟು ಬಿ ಫ್ರ್ಯಾಂಕ್, ಅದು
ಫಸ್ಟಿಂದನೂ ಬೆಳ್ಕೊಂಡು ಬಂದ್ಬಿಟ್ಟಿದೆ ಅದು ಹೀರೋ ಡಾಮಿನೇಟಿಂಗ್ ಇಂಡಸ್ಟ್ರಿ ಅಂತ. ಸೊ ಐ ಮೀನ್ ಅದು ತಪ್ಪಾಗಿದ್ರೆ ಐ ಆಮ್ ಸೋ ಸಾರಿ. ಬಟ್ ಈ ಥರ ಎಲ್ಲೇನೋ ನನ್ನ ಹುಡುಗಿ ಸೋಡಾ ಅಂತೆಲ್ಲ ಹೇಳಿದಾಗ ವಿಲ್ ಫೀಲ್ ಅನ್ಕಂಫರ್ಟಬಲ್. ನೋ ಅದು ಜಸ್ಟ್ ಹಾರ್ಡ್ ಥರ ತೊಗೊಳ್ಳೋಣ, ಏನಕ್ಕೆ ಪರ್ಸ್ನಲ್ ಆಗಿ ತೊಗೋಬೇಕು ಅಂತ. ನಾನು ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ ನನಗೆ ಏನೇ ಡೈಲಾಗ್ಸ್ ಬಂದ್ರು ಅದೇನಾದರೂ ತುಂಬ ಹರ್ಟ್ ಆಗೋ ಡೈಲಾಗ್ಸ್ ಇದ್ದರೆ, ತುಂಬ ಲವ್ ಪ್ರಪೋಸಲ್ಸ್ ಏನಾದರೂ ಇದ್ದರೆ, ಜಸ್ಟ್ ಇಟ್ಸ್ ಅ ಫಿಲಿಮ್. ಕ್ಯಾರೆಕ್ಟರ್ಗೆ ನಾನು ಇನ್ವಾಲ್ವ್ ಆಗಬೇಕು, ಅವರು ಹೇಳ್ತಾರೆ ಇಟ್ಸ್ ಜಸ್ಟ್ ಅ ಫಿಲಿಮ್. ಔಟ್ ಆಫ್ ಫಿಲಮ್ ಅವ್ರೇನು ನನಗೆ ಹೇಳಲ್ವಲ್ಲ. ಸೊ ಐ ಆಮ್ ಓಕೆ ವಿತ್ ದ್ಯಾಟ್. ಅಲ್ಲಿ ನಾನು ಘೋಡ ಅಂತ ಬರುತ್ತೆ, ಎಸ್ ಸೋಡಾ ಆದ್ಮೇಲೆ ಗೋಡ. ನಾನು 420 ಅಂತ ಬರುತ್ತೆ, ಅದು ಪಾಸಿಟಿವ್ ಸರ್. ಇಟ್ಸ್ ಆಲ್ 420ಗಳಿಗೆಲ್ಲ ಪಾಸಿಟಿವ್ ಆಗ್ಬಿಟ್ಟಿದೆ. 420 ಇವ್ರು ಯಾರೋ ನಂಬರು ಅಂತವ್ರೆ. ಆ್ಯಂಡ್ ಇಟ್ಸ್ ಆಲ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಜೊತೆಲಿ ಈಗ ನೋಡಿ ನಾವು ಕೂತ್ಕೊಂಡಿದ್ದೀವಿ, ಹೆಚ್ಚಿಗೆ ಕ್ವಶನ್ ಇಲ್ಲೇ ಬಂತು. ಅದೇ ಹೇಳಿದ್ದು ಇದೇ ಒಂಥರ ಹಾಗೇನಿಲ್ಲ ಸರ್, ನಮ್ಮಲ್ಲಿ ಹೀರೋ ಅಬ್ಸೆಸ್ಡ್ ಅಂತ. ವಿತೌಟ್ ಹೀರೋಯಿನ್ನು ಸಬ್ಜೆಕ್ಟ್ಸ್ ಬಂದಿದೆ, ವಿತೌಟ್ ಹೀರೋ ಸಬ್ಜೆಕ್ಟ್ಸು ಕೂಡ ಬಂದಿದೆ. ಇಟ್ಸ್ ಬ್ಯಾಲೆನ್ಸಿಂಗ್ ಅಷ್ಟೇ. ಈಗ ರಂಗಿಲ್ಲ ಅಂತ ಸಿನಿಮಾ ಅಲ್ಲಿ, ಸೊ ಇಟ್ಸ್ ಬ್ಯಾಲೆನ್ಸಿಂಗ್. ಹೀರೋಯಿನ್ ಎರಡು ಕ್ಯಾರೆಕ್ಟರ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಶ್ರಾವಣಿ ಸುಬ್ರಹ್ಮಣ್ಯ ಫಿಮೇಲ್ ಹೆಸರಿಂದನೇ ಸ್ಟಾರ್ಟ್ ಆಗುತ್ತೆ, ಶ್ರಾವಣಿ ಸುಬ್ರಹ್ಮಣ್ಯ. ಶೈಲು ಫಿಮೇಲ್ ಓರಿಯೆಂಟೆಡ್ ಅನಿಸುತ್ತೆ ಫಿಲ್ಮ್ ನೋಡಿದಾಗ. ಸೊ ಆ ಥರ ಏನಿಲ್ಲ. ಸೊ ಯಾವಾಗ ನಾವು ಪಾಯಿಂಟ್ ಔಟ್ ಮಾಡ್ತೀವಲ್ಲ ಅವಾಗ ಅನ್ಸುತ್ತೆ ಎಲ್ಲರೂ ಹೌದಲ್ವಾ ಅಂತ. ನನ್ನ ಪ್ರಕಾರ ಆ ಥರ ಏನೂ ಇಲ್ಲ. ಶೈಲು ವಾಸ್ ಅ ಹೀರೋಯಿನ್ ಓರಿಯೆಂಟೆಡ್ ಫಿಲ್ಮ್ ಟೈಟಲ್, ಶ್ರಾವಣಿ ವಾಸ್ ಅ ಹೀರೋಯಿನ್ ಟೈಟಲ್. ಟೈಟಲ್ ವೈಸ್ ಅವೆಲ್ಲ ಹೀರೋಯಿನ್ ಓರಿಯೆಂಟೆಡ್ ಅನಿಸಿದ್ರು ಕೂಡ ಅದರಲ್ಲಿ ಎರಡು ಬ್ಯಾಲೆನ್ಸ್ ಇತ್ತು. ಆದರೆ ಯಾವ್ದಾದ್ರು ವುಮೆನ್